ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೇನ್ರಿ. ಮೊದಲನೇದಾಗಿ ಎಲ್ಲರಿಗೂ ಮಕರ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಮೊನ್ನೆ ವಿಡಿಯೋ ರೀ, ಮೊನ್ನೆ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇಟ್ಟಿದ್ರಿ. ಅದಕ್ಕ ಇವತ್ ಅಪ್ಲೋಡ್ ಆಗೈತ್ ನೋಡ್ರಿ ಇದು. ಹಂಗ ಸೀದಾ ಹೋಗಿ ಹೊಲಕ್ ಹೋಗಿ ಹೊಲದಾಗ ನೀರ್ ನೋಡ್ಕೊಂಬಂದ್ ನೋಡ್ರಿ. ನೀರ್ ನೋಡ್ಕೊಂಬಂದು ಎಲ್ಲ ಬೈಕ್ ಕಟ್ಟಿ ಸೀದಾ ಮನಿ ಕಡೆ ಬಂದ್ರಿ. ಮನಿ ಕಡೆ ಬರತ್ಲ ನೀರ್ ಇನ್ನೇನ್ ಕರೆಂಟ್ ಹೋಗ್ಬೇಕು ಅನ್ನೋದ್ರೊಳಗ ಅಡಿಕೆ ಸಸಿ ನೀರ್ ಹಿಡಿಯಕತ್ರಿ. ಅಡಿಕೆ ಸಸಿ ನೀರ್ ಹಿಡದು ಹಂಗ ತೆಂಗಿನ ಸಸಿಗೆ ನೀರ್ ಹಿಡದು ಹಂಗ ಮನಿ ಮುಂದ ನೀರ್ ಹಾಕಿ ಹೆಂಗಿದ್ರ ಕರೆಂಟ್ ಹೋತ್ರಿ, ಪೈಪ್ ಸುತ್ತಿ ಇಟ್ಟು ಸೀದಾ ಕರೆಕ್ಟ್ ತಿಂಡಿ ತಿಂದ ಹಂಗ ರೆಸ್ಟ್ ಮಾಡಿದ್ ನೋಡ್ರಿ. ಇವತ್ತು ಕಂಪ್ನಿ ರಜೆ ಐತ್ ನೋಡ್ರಿ, ಅದಕ್ಕಾಗಿ ಒಳಗೆ ಈಜ್ ಹೊಡಿಯೋಕ್ ಹೋಗ್ಬೇಕಂತ ಹೇಳಿ ಹೊಂಟ್ ನೋಡ್ರಿ. ನಾವ್ ಮೂರಾಗ ತುಂಗಭದ್ರಾ ನದಿ ಬೇರೆ ಹರಿಯಾಕತ್ತೈತ್ರಿ. ಹಂಗ ನೀರ್ ಸ್ವಲ್ಪ ಜಾಸ್ತಿ ಆಗಿತ್ ನೋಡ್ರಿ. ಮಕರ ಸಂಕ್ರಾಂತಿಗೆ ನಮ್ಮೂರಾಗ ವರ್ಷಕ್ಕೊಮ್ಮೆ ನೀರ್ ಬಿಡ್ತಾರಿ. ಒಳಗ್ ಬಂದ್ ನೋಡ್ತೇನ್ರಿ, ಜನ ತುಂಬಿಟ್ಟಿದ್ರಿ ಒಳ್ಯಾಗ. ವರ್ಷ ಹಿಂಗಾಗದ್ರಿ. ಈ ವರ್ಷ ಸ್ವಲ್ಪ ಕಮ್ಮಿ ಆಗೈತ್ರಿ. ಹಂಗ ಸೀದಾ ಬಂದ್ ಇನ್ನೇನ್ ಬಟ್ಟಿ ಇಡ್ಬೇಕ ಅನ್ನೋದ್ರೊಳಗ ನಮ್ಮ ಅವರದ ಟ್ಯಾಕ್ರಿ ಬಂತ್ರಿ. ನಮ್ ದಡಮ್ಮ ನಮ್ಮ ಆಂಟೇರ್ ಎಲ್ಲಾರು ಊಟ ಕಟ್ಟಿಗೆ ಬಂದದ್ರಿ. ಹಂಗ ಅವ್ರ ಜೊತೆಗೆ ಹೋಗಿ ನನ್ ಲೈಫ್ನಾಗ ಹಿಂಗ್ ಈಜ್ ಹೊಡೆದಿಲ್ಲ ನೋಡ್ರಿ. ನಮ್ ಫ್ಯಾಮಿಲಿ ಜೊತೆ ಯಾರ ಬೇರೆ ಸ್ಪೆಂಡ್ ಮಾಡಿದ್ರಿ ಟೈಮ್. ಇವತ್ತಂತ್ರ ಫುಲ್ ಎಂಜಾಯ್ಮೆಂಟ್ ಅಂದ್ರೆ ಎಂಜಾಯ್ಮೆಂಟ್ ರೀ. ಹುಡುಗರು ಬಂದದ್ರಿ ಈಜ್ ಹೊಡ್ಯಾಕ. ನಮ್ಮ ಅವ್ರ ಜೊತೆಗೆ ನಮ್ಮ ಕಾಕಾರ ಮತ್ ನಮ್ಮ ಆಂಟೇರ್ ಜೊತೆ ಈಜ್ ಹೊಡೆದು ಸೀದಾ ಸಫಿಶಿಯಂಟ್ ಊಟ ಮಾಡ್ಕೊಂಡ್ ಮನಿ ಕಡೆ ಬಂದ್ವಿ. ಮನಿ ಕಡೆ ಬರಬೇಕಾರ ಈ ವ್ಯೂ ಆಗ್ತಾ ನೋಡ್ರಿ ಹೆಂಗ್ ಐತಿ ಅಂತ ಹೇಳಿ. ನಡೋ ಒಳಗೆ ನಮ್ ಟ್ಯಾಕ್ಟ್ರಿ ಹೊಂಟತ್ ನೋಡ್ರಿ. ಹಂಗ ನೋಡ್ಕೊಂಡ್ ಸೀದಾ ಮನಿ ಬಂದ್ ದೇವಸ್ಥಾನಕ್ಕೆ ಹೋದೆ. ಹಂಗ ದೇವಸ್ಥಾನದ ಪೂಜೆ ಮಾಡ್ಕೊಂಡ್ ಸೀದಾ ಮನಿ ಕಡೆ ಬಂದ್ರಿ. ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋದ ಸಿಗನ್ ತಗೊಳ್ರಿ ಹಂಗಾದ್ರ.